ಮನಸ್ಸು ಮಂದಾರ ಅಧ್ಯಾಯ 13. ಪದ್ಮಿನಿಯು ಪ್ರೋಗ್ರಾಂ ಸಿದ್ಧಪಡಿಸಿದಳು. ಮರುದಿನ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ಕೆಳಗೆ ಪಾದ ಊರಿದ ಪದ್ಮಿನಿ ಜೋರಾಗಿ ಕಿರುಚಿದಳು. ಏನಾಯಿತು ರೀ? ಬಲಗಾಲು ತುಂಬ ನೋವು, ಹೆಜ್ಜೆ ಊರಕ್ಕೆ ಆಗ್ತಿಲ್ಲ. ಉಳುಕಿದೆ ಅಂತ ಕಾಣುತ್ತೆ, ಕೊಂಚ ಅಯೋಡಿಕ್ಸ್ ಹಚ್ಚಿ. ಪ್ರಮೋದ್ ಅಯೋಡಿಕ್ಸ್ ಸವರಿದ. ನನ್ನ ಕೈಲಾಗಲ್ಲ ರೀ, ತುಂಬ ನೋವು. ಇರು, ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ನೋಡಿ, ನೀವು ಕಡ್ಡಿ ಗುಡ್ಡ ಮಾಡಬೇಡಿ, ನಾನು ಡಾಕ್ಟರ್ಗೆ ತೋರಿಸಿಕೊಳ್ಳುತ್ತೇನೆ. ನೀವು ಹೇಮಾ ಪ್ರಕಾಶ್ ಜೊತೆ ಹೋಗಿ ಬನ್ನಿ. ಆಗಲಿ, ನೀನು ಹೆಚ್ಚು ಓಡಾಡಬೇಡ, ರೆಸ್ಟ್ ತಗೋ. ಹೇಮಾ ಪ್ರಕಾಶ್ ಪ್ರಮೋದ್ ಜೊತೆ ಬೆಂಗಳೂರು ನೋಡಿ ಬಂದರು. ಮೈಸೂರು ಪ್ರೋಗ್ರಾಂ ಕ್ಯಾನ್ಸಲ್ ಆಯಿತು. ಅವರುಗಳು ಇದ್ದಷ್ಟು ಕಾಲವೂ ಪದ್ಮಿನಿ ಕಾಲು ನೋವಿನ ನೆಪ ಹೇಳಿ ರೂಮು ಬಿಟ್ಟು ಹೊರಗೆ ಬರಲಿಲ್ಲ. ವಾರದ ನಂತರ ಅವರು ಊರಿಗೆ ಹೊರಟರು. ಅವರು ಹೊರಟುತ್ತಿದ್ದಂತೆ ಪದ್ಮಿನಿ ಕೆಳಗಿಳಿದು ಬಂದಳು. ಕಾಲು ನೋವು ವಾಸಿಯಾಯ್ತಾ? ಗಾಯತ್ರಿ ದೇವಿ ಅನುಮಾನದಿಂದ ಕೇಳಿದರು. ಕಾಲು ನೋವು ಇದ್ರಲ್ವಾ ವಾಸಿಯಾಗಕ್ಕೆ? ನನಗೆ ನಿಮ್ಮ ನೆಂಟರ ಜೊತೆ ಸುತ್ತಾಡಕ್ಕೆ ಮನಸ್ಸಿರಲಿಲ್ಲ, ಅದಕ್ಕೆ ಈ ರೀತಿ ನಾಟಕ ಹಾಡಿದೆ. ನಾಟಕ ಹಾಡಿದೆ ಅಂತ ಹೇಳೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಎಂತಹ ದರಿದ್ರ ಬುದ್ಧಿ ನಿಂದು. ಪ್ರಮೋದ್ ಬರಲಿ, ಹೇಳ್ತೀನಿ. ಮುಯ್ಯಿಗೆ ಮುಯ್ಯಿ, ನೀವೇ ಕಲಿಸಿದ ಪಾಠ ಇದು. ನನ್ನ ಸೋದರತ್ತೆ ಮಾವ ಬಂದಾಗ ನೀವೇನು ಮಾಡಿದ್ರಿ ನೆನಪು ಮಾಡಿಕೊಳ್ಳಿ. ನಾನು ಅವರನ್ನು ಊಟಕ್ಕೆ ಕರೆದಿದ್ರೆ ಫೋನ್ ಮಾಡಿ ಸಲ್ಲದ ಕಾರಣ ಹೇಳಿ ಅವರು ಬರುವುದನ್ನು ತಪ್ಪಿಸಿದ್ರಿ. ನಿಮ್ಮ ಮಗನಿಗೂ ಅವರು ಬರದೇ ಇರುವುದಕ್ಕೆ ನೀವೇ ಕಾರಣ ಅಂತ ಗೊತ್ತಾಗಿದೆ. ನೀವು ಏನು ಹೇಳಿದ್ರೂ ಅವರು ನಂಬಲ್ಲ. ನಿನ್ನ ಅತ್ತೆ ಮಾವ ನಮ್ಮ ಅಂತಸ್ತಿಗೆ ಸರಿ ಹೋಗುವವರಲ್ಲ, ಅದಕ್ಕೆ ಅವರು ಬರೋದನ್ನು ತಪ್ಪಿಸ್ದೆ. ನಿಮ್ಮ ಅಣ್ಣನ ಮಗ ಸೊಸೆ ಸ್ವರ್ಗದಿಂದ ನೇರವಾಗಿ ಇಳಿದು ಬಂದಿದ್ದಾರೇನು? ನನ್ನ ಕಡೆಯವರಿಗೆ ನೀವು ಮರ್ಯಾದೆ ಕೊಟ್ಟರೆ ನಾನು ನಿಮ್ಮ ಕಡೆಯವರಿಗೆ ಮರ್ಯಾದೆ ಕೊಡ್ತೀನಿ, ಇಲ್ಲದಿದ್ದರೆ ಇಲ್ಲ. ಈ ಮನೆ ನನ್ನದು. ಈ ಮನೆಗೆ ಬರುವುದಕ್ಕೆ ಯಾರಿಗೆ ಅರ್ಹತೆ ಇದೆ ಅಂತ ನಿರ್ಧರಿಸೋದು ನಾನು. ನೀನು ನಾನು ಹೇಳ್ದಂತೆ ಕೇಳಿಕೊಂಡು ಬಿದ್ದಿರಬೇಕು. ನೀವು ನಿಮ್ಮ ಹಿರಿತನ ಉಳಿಸಿಕೊಳ್ಳಬೇಕಾದ್ರೆ ನಿಮ್ಮ ವಯಸ್ಸಿಗೆ ತಕ್ಕಂತೆ ವರ್ತಿಸಿ. ನಾನು ಈ ಮನೆ ಜವಾನಿಯಲ್ಲ, ಈ ಮನೆ ಸೊಸೆ. ನಿಮಗೆಷ್ಟು ಈ ಮನೆಯಲ್ಲಿ ಅಧಿಕಾರವಿದೆಯೋ ನನಗೂ ಅಷ್ಟೇ ಇದೆ. ಅಧಿಕಾರದ ಪ್ರಶ್ನೆ ಎತ್ತಬೇಡ ಪದ್ಮಿನಿ. ನೀವು ನನ್ನ ತಾಳ್ಮೆ ಪರೀಕ್ಷಿಸುವಂತೆ ವರ್ತಿಸಿದರೆ ನಾನು ಎಲ್ಲ ರೀತಿಯ ಪ್ರಶ್ನೆಗಳನ್ನು ಎತ್ತಬೇಕಾಗುತ್ತೆ. ನಿಮಗೂ ವಯಸ್ಸಾಯಿತು. ರಾಮಕೃಷ್ಣ ಅಂತ ಆರಾಮವಾಗಿರಿ. ನೀವು ಹಾಗಿದ್ರೆ ನಿಮಗೂ ನೆಮ್ಮದಿ, ನಮಗೂ ನೆಮ್ಮದಿ. ಗಾಯತ್ರಿ ದೇವಿ ಸೊಸೆಯ ಮಾತುಗಳನ್ನು ಕೇಳಿ ತೆಪ್ಪಗಾದರು. ದಿನಕ್ಕೆ ಅತ್ತೆ ಸೊಸೆಯರ ನಡುವಿನ ಬಿರುಕು ಹೆಚ್ಚಾಗುತ್ತಾ ಹೋಯಿತು. ದಸರೆಯಲ್ಲಿ ಪದ್ಮಿನಿ ತಾಯಿ ಮನೆಗೆ ಹೋಗಿ 20 ದಿನಗಳಿದ್ದು ಬಂದಳು. ಅವಳು ವಾಪಸ್ಸು ಬರುವ ವೇಳೆಗೆ ಅವಳ ಆಪ್ತ ಗೆಳತಿ ಲತಾ ಮೊದಲನೇ ಬಾಣಂತನಕ್ಕೆ ಬಂದಿದ್ದಳು. ಅವಳ ಮನೆ ಎದುರಿಗೆ ಇದ್ದುದರಿಂದ ಪದ್ಮಿನಿ ದಿನಕ್ಕೆ 2 ಸಲವಾದರೂ ಅವರ ಮನೆಗೆ ಹೋಗುತ್ತಿದ್ದಳು. ಅವಳ ಜೊತೆ 4-6 ಸಿನಿಮಾ ನೋಡಿದಳು. ಅವಳನ್ನು ಚೆಕಪ್ಗಾಗಿ ಡಾಕ್ಟರ್ ಬರೀ ಕಾರ್ನಲ್ಲೇ ಕರೆದೊಯ್ದಳು. ಒಟ್ಟಿನಲ್ಲಿ ಲತಾಳ ಆಗಮನದಿಂದ ಅವಳಿಗೆ ನಿಧಿ ಸಿಕ್ಕಂತಾಗಿತ್ತು. ಪದ್ಮಿನಿ ಆತ್ಮೀಯ ಗೆಳತಿ ಸಿಕ್ಕಾಗ ತನ್ನ ಮನದಳಲನ್ನು ತೋಡಿಕೊಂಡಳು. ಮದುವೆಯಾಗಿ 1-1.5 ವರ್ಷಗಳಾಗ್ತಾ ಬಂದರೂ ನಮ್ಮ ಅತ್ತೆಗೆ ನನ್ನ ಮೇಲೆ ಅಭಿಮಾನವೇ ಹುಟ್ಟಿಲ್ಲ. ನಾನು ಬಡವಳು, ಅವರ ಅಂತಸ್ತಿಗೆ ಸರಿ ಹೊಂದುವವಳಲ್ಲ ಎನ್ನುವುದನ್ನು ಹೆಜ್ಜೆ ಹೆಜ್ಜೆಗೂ ತೋರಿಸ್ತಾರೆ. ಪ್ರಮೋದ್ ಜೊತೆ ಇದ್ದಾಗ ನನಗೇನೂ ಅನ್ನಿಸುವುದಿಲ್ಲ, ಆದರೆ ಅವರು ಇಲ್ಲದಿದ್ದಾಗ ಒಂಟಿ ಅನ್ನುವ ಭಾವನೆ ನನ್ನನ್ನು ತುಂಬ ಕಾಡುತ್ತದೆ. ನಾನು ಪ್ರಮೋದ್ನ ಮದುವೆಯಾಗಬಾರದಿತ್ತು. ಛೇ, ಹಾಗನ್ನಬೇಡ. ನಿಜ ಲತಾ, ನಾವು ನಮ್ಮ ಅಂತಸ್ತಿಗೆ ತಕ್ಕವರ ಜೊತೆ ಸಂಬಂಧ ಬೆಳೆಸಬೇಕು. ಪ್ರಮೋದ್ ನಾನು ತುಂಬ ಪ್ರೀತಿಸ್ತೇನೆ, ಅವರು ನನ್ನನ್ನು ತುಂಬ ಪ್ರೀತಿಸ್ತಾರೆ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಅವರು ತಾಯಿಯನ್ನು ಯಾವುದಕ್ಕೂ ವಿರೋಧಿಸಲ್ಲ. ಒಂದೊಂದು ಸಲ ನನಗೆ ನಾನು ಮದುವೆಗೆ ಮುಂಚೆನೇ ಹಾಯಾಗಿದ್ದೆ ಅನಿಸುತ್ತೆ. ಯಾಕೆ ಹಾಗಂತೀಯ? ಆಗ ಕಾಸಿಗೆ ಕಾಸು ಲೆಕ್ಕ ಹಾಕಿದ್ದೆವು. ಅದರಲ್ಲಿ ಹಣ ಉಳಿಸಿ ಒಂದು ಸಿನಿಮಾ ನೋಡಿದಾಗ ಸಿಗುತ್ತಿದ್ದ ಖುಷಿ ಈಗ ಸಿಗಲ್ಲ ಕಣೆ. ಗೌರಿ ಹಬ್ಬ 4 ತಿಂಗಳಿದೆ ಅನ್ನುವಾಗಲೇ ಹೊಸ ಸೀರೆಗೆ ಅಪ್ಲಿಕೇಶನ್ ಹಾಕಬೇಕಿತ್ತು. ನಮ್ಮ ತಂದೆ ಸೀರೆ ಹಣನ ಜೇಬಿನಿಂದ ಹೊರ ತೆಗೆಯುವವರೆಗೂ ಕೊಡಿಸ್ತಾರೋ ಇಲ್ವೋ ಅನ್ನುವ ಸಂದೇಹ ಇತ್ತು. ಆ ಹಣ ಕೈಗೆ ಬಂದ ಮೇಲೆ ಅದೆಷ್ಟು ಸಂತೋಷ ಇತ್ತು ಗೊತ್ತಾ? ಈಗ ನಿನಗೇನು ಕಡಿಮೆಯಾಗಿರೋದು? ನೆಮ್ಮದಿ. ನಮ್ಮನೇಲಿ ಎಲ್ಲ ಇದೆ, ಆದರೆ ನೆಮ್ಮದಿನೇ ಇಲ್ಲ. ಬೆಲೆ ಬಾಳುವ ಮೆತ್ತನೆಯ ಸೋಫಾಗಳಿವೆ, ಬೀರುವಿನಲ್ಲಿ ಬೆಲೆ ಬಾಳುವ ಸೀರೆ ಒಡವೆಗಳಿವೆ,
ತಿರುಗುವ ಫ್ಯಾನ್ಗಳು, ಟ್ರಿನ್ ಎನ್ನುವ ಫೋನುಗಳು, ಬ್ಯಾಂಕ್ನಲ್ಲಿರುವ ಲಕ್ಷಗಟ್ಟಲೆ ಹಣ ಯಾವುದೂ ನನ್ನ ಮನಸ್ಸಿನ ಬೇಸರ ಕಳಿಸ್ತಿಲ್ಲ ಲತಾ. ಒಂದೊಂದು ಸಲ ಮನೆಯಲ್ಲಿ ಕುಳಿತಿದ್ದಾಗ ಕಾಣದ ಕೈಗಳು ನನ್ನ ಕುತ್ತಿಗೆ ಹಿಚುಕಿದಂತಾಗಿ ಉಸಿರುಗಟ್ಟಿದಂತಾಗುತ್ತದೆ. ನಾನು ಅತ್ತೆಯ ರೀತಿ ನೀತಿಗಳನ್ನು ಪ್ರಮೋದ್ ಎದುರು ಹೇಳಬಾರದು ಎಂದುಕೊಂಡರೂ ಕೆಲವು ಸಂದರ್ಭಗಳು ನನ್ನನ್ನು ದೃಢ ನಿರ್ಧಾರವನ್ನು ಅಲುಗಾಡಿಸಿಬಿಡುತ್ತದೆ. ಏನು ಮಾಡಬೇಕು ಅನ್ನೋದೇ ತಿಳಿಯುತ್ತಿಲ್ಲ. ಎಲ್ಲಿಗಾದರೂ ಓಡಿ ಹೋಗೋಣ ಅನ್ನಿಸುತ್ತೆ. ಮನುಷ್ಯರ ಸಂಬಂಧಗಳಿಗೆ ಅರ್ಥವೇ ಇಲ್ಲವೇನೋ, ಮಾನವೀಯತೆಗೆ ಬೆಲೆಯೇ ಇಲ್ಲವೇನೋ ಅಂತ ಅನ್ನಿಸುತ್ತೆ. ಮಾತನಾಡುತ್ತಿದ್ದಂತೆ ಅವಳ ಕಣ್ಣುಗಳಿಂದ ದಳದಳ ನೀರು ಸುರಿಯಿತು. ಸಮಾಧಾನ ತಂದ್ಕೋ ಪದ್ಮಿನಿ. ಪ್ರಮೋದ್ ನಿನ್ನನ್ನು ತುಂಬ ಪ್ರೀತಿಸ್ತಿರುವಾಗ ನೀನ್ಯಾಕೆ ನಿಮ್ಮ ಬಗ್ಗೆ ಯೋಚಿಸ್ತೀಯಾ? ಈ ಅತ್ತೆ ಸೊಸೆ ಜಗಳ ಎಲ್ಲ ಕಡೆ ಇರೋದೇನೆ. ನಿನ್ನ ಮದುವೆಯಾಗಿ 2 ವರ್ಷಗಳಾಗ್ತಾ ಬಂತು. ಇನ್ನು ಎಷ್ಟು ದಿನ ಪ್ಲ್ಯಾನಿಂಗ್ ಅಂತ ಒದ್ದಾಡ್ತೀರಾ? ಮುದ್ದು ಮಗು ನಿಮ್ಮ ಮನೆಗೆ ಬಂದರೆ ಎಲ್ಲ ಸರಿ ಹೋಗುತ್ತೆ. ನಾವು ಪ್ಲ್ಯಾನಿಂಗ್ ಮಾಡ್ತಿಲ್ಲ ಕಣೆ. ಹಾಗಾದರೆ ನೀವು ಮೊದಲು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ನಮ್ಮಿಬ್ಬರಲ್ಲಿ ಏನಾದರೂ ದೋಷ ಇರಬಹುದು ಅಂತೀಯಾ? ಪೆಚ್ಚಾಗಿ ಕೇಳಿದಳು ಪದ್ಮಿನಿ. ಖಂಡಿತ ಹಾಗಲ್ಲ. ಕೆಲವರಿಗೆ ನಿಧಾನವಾಗಿ ಮಕ್ಕಳಾಗುತ್ತವೆ. ಏನೇ ಆಗಲಿ ನೀವು ಒಂದು ಸಲ ತೋರಿಸಿಕೊಳ್ಳಿ. ಅದೇ ದಿನ ರಾತ್ರಿ ಪದ್ಮಿನಿ ಪ್ರಮೋದ್ ಬಳಿ ಈ ವಿಷಯ ಹೇಳಿದಳು. ರೀ, ನಮ್ಮ ಮದುವೆಯ ನಂತರ ಮದುವೆಯಾದವರಿಗೆಲ್ಲ ಮಕ್ಕಳಿದೆ, ನಮಗೇ ಇಲ್ಲ. ಅವನು ಅವಳ ಮೂಗೆಳೆದು ಹಾಸ್ಯ ಮಾಡಿದ. ಅದಕ್ಕೋಸ್ಕರ ಆಕಾಶ ತಲೆ ಮೇಲೆ ಬಿದ್ದಂತಾಡ್ತಿದ್ದೀಯಾ? ಪ್ಲೀಸ್ ತಮಾಷೆ ಬೇಡಿ. ನನಗೆ ನಿಜವಾಗಿ ತುಂಬ ಯೋಚನೆಯಾಗಿದೆ. ಯೋಚನೆ ಯಾಕೆ? ನಮಗೇನಂತಹ ವಯಸ್ಸಾಗಿರೋದು? ಇವತ್ತಲ್ಲ ನಾಳೆ ಆಗುತ್ತೆ. ಪದ್ಮಿನಿ ಅವನೆದೆಗೆ ಒರಗಿ ಕಣ್ಮುಚ್ಚಿದ್ದಳು. ಈ ಮನೆಗೆ ನೆಮ್ಮದಿ ಸಿಗುವ ಜಾಗ ಇದೊಂದೇ ಎನಿಸಿತು. ಯಾಕೆ ಪಮ್ಮಿ ತುಂಬ ಡಲ್ಲಾಗಿದ್ದೀಯಾ? ನಾವು ಮದುವೆಯಾಗದೆ ಪ್ರೇಮಿಗಳೇ ಆಗಿದ್ದಿದ್ರೆ ಚೆನ್ನಾಗಿತ್ತು. ಯಾಕೆ? ಮದುವೆಗೆ ಮುಂಚೆ ಪ್ರತಿಯೊಬ್ಬ ಹುಡುಗಿಯ ಹೃದಯದ ತುಂಬ ಕನಸುಗಳಿರುತ್ತವೆ. ನಾನು ಹಾಗೆ ಸುಂದರ ಕನಸು ಕಂಡಿದ್ದೆ. ಆದರೆ ನಿನ್ನ ಕನಸು ನನಸಾಗಲಿಲ್ವಾ? ಹಾಗಲ್ಲ, ನಾನು ನಿಮ್ಮ ಕೈ ಹಿಡಿದರೆ ನಿಮ್ಮ ತಾಯಿ ಕೆಲವು ದಿನ ಸಿಡುಕುತ್ತಾರೆ, ಆಮೇಲೆ ಸರಿ ಹೋಗ್ತಾರೆ ಅಂತ ಭಾವಿಸಿದ್ದೆ. ಆದರೆ ಅವರು ಬದಲಾಗಲೇ ಇಲ್ಲ. ನೀವು ಆಫೀಸ್ಗೆ ಹೋದ ಮೇಲೆ ಒಂಟಿತನ ನನ್ನನ್ನು ಕಿತ್ತು ತಿನ್ನುತ್ತದೆ. ಹೀಗೆ ಇದ್ದರೆ ನನಗೆ ಹುಚ್ಚು ಹಿಡಿದು ಬಿಡುತ್ತಷ್ಟೆ. ಹೋಗಲಿ, ಮುಂದಿನ ವರ್ಷ ನಿನ್ನ ಕೊನೆಯ ತಮ್ಮ ಆನಂದನ್ನು ಕರೆದುಕೊಂಡು ಬಂದು ಇಲ್ಲಿ ಸ್ಕೂಲ್ಗೆ ಸೇರಿಸು. ಅದು ಮಾತ್ರ ಸಾಧ್ಯವಿಲ್ಲ. ಹಾಗಾದರೆ ನಾನೇನು ಮಾಡಲಿ ಪಮ್ಮಿ? ದಯವಿಟ್ಟು ನಿಮ್ಮ ತಾಯಿಗೆ ಕೊಂಚ ಬುದ್ಧಿ ಹೇಳಿ. ನಿನಗೆ ಇಲ್ಲೇನು ಕಷ್ಟವಾಗಿರೋದು? ಬೇರೆ ಮನೆಗಳ ಅತ್ತೆಯರ ತರಹ ನಮ್ಮಮ್ಮ ನಿನ್ನನ್ನು ಗೋಳಾಡಿಸ್ತಿದ್ದಾರಾ? ಹೊಡೆದು ಬಡಿದು ಮನೆ ಕೆಲಸ ಮಾಡಿಸೋದು ಒಂದು ಗುಂಪಿನ ಅತ್ತೆಯರ ರೀತಿ. ಕೆಲಸ ಹೇಳದೆ 3 ಹೊತ್ತು ದೂರ ಇರೋದು ಇನ್ನೊಂದು ಗುಂಪಿನ ಅತ್ತೆಯರ ರೀತಿ. ನಿಮ್ಮಮ್ಮ ಈ 2 ಗುಂಪಿಗೂ ಸೇರಲ್ಲ. ಏನು ಹಾಗಂದ್ರೆ? ನಿಮ್ಮ ಎದುರಿಗೆ, ಹೊರಗಿನವರ ಎದುರಿಗೆ ಸೊಸೆಯಂದರೆ ಪ್ರಾಣ ಪದಕವೇನೋ ಅನ್ನುವ ರೀತಿ ನಡೆದುಕೊಳ್ತಾರೆ. ನಾನೊಬ್ಬಳೇ ಇದ್ದಾಗ ಯಾವುದಾದರೊಂದು ರೀತಿ ತಮ್ಮ ಅಸಹನೆ ತೋರಿಸ್ತಾರೆ. ಪ್ಲೀಸ್, ನಿಮ್ಮ ಜಗಳದ ವಿಚಾರ ನನಗೆ ಹೇಳಬೇಡ. ಇನ್ನೇನಾದರೂ ಮಾತಾಡು. ಪದ್ಮಿನಿ ಅಸಹಾಯಕಳಂತೆ ದಿಂಬಿನಲ್ಲಿ ಮುಖ ಹುದುಗಿಸಿ ಅತ್ತಳು. ಆ ಕ್ಷಣ ಪ್ರಮೋದ್ಗೂ ಕೂಡ ಒಂದು ಮಗುವಾದರೂ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎನ್ನಿಸಿತು. ಮರುದಿನ ಬೆಳಗ್ಗೆ ಅವಳು ಎದ್ದಾಗ ತಡವಾಗಿತ್ತು. ಪ್ರಮೋದ್ ಆಫೀಸ್ಗೆ ಹೊರಟು ನಿಂತಿದ್ದ. ಅವಳು ಮುಖ ತೊಳೆದು ಕಾಫಿ ಬಟ್ಟಲು ಹಿಡಿದು ಹೊರಗೆ ಬಂದಾಗ ಮುನಿಯಮ್ಮನ ಮಗಳು ಚೆಲುವಿ ಮನೆ ಕಸ ಗುಡಿಸುತ್ತಿರುವುದು ಕಾಣಿಸಿತು. ಚೆಲುವಿ ಬಾಣಂತನಕ್ಕೆಂದು ತವರು ಮನೆಗೆ ಬಂದಿದ್ದಳು. ಅಪರೂಪಕ್ಕೆ ಒಮ್ಮೊಮ್ಮೆ ಬಂದು ತಾಯಿಯ ಕೆಲಸ ಮಾಡುತ್ತಿದ್ದಳು. ಪದ್ಮಿನಿ ಕಾಫಿ ಕುಡಿದು ಪೇಪರ್ ಕೈಗೆ ತೆಗೆದುಕೊಳ್ಳುವ ವೇಳೆಗೆ ಚೆಲುವಿಯ ಕಸ ಗುಡಿಸುವ ಕೆಲಸ ಮುಗಿದು ಮನೆ ಒರೆಸಲಾರಂಭಿಸಿದಳು. ಅವಳು ವೆರಾಂಡ ಒರೆಸಿ ಕೊಳೆಯಾದ ನೀರನ್ನು ಹಿಡಿದು ತರುತ್ತಿದ್ದಾಗ ಕಾಲು ಜಾರಿ ಕೆಳಗೆ ಬಿದ್ದಳು. ಪದ್ಮಿನಿ ಗಾಬರಿಯಿಂದ ಓಡಿ ಹೋಗಿ ಅವಳನ್ನೆತ್ತಿದಳು. ಅವಳ ಸೀರೆ ಪೂರ್ತಿ ಒದ್ದೆಯಾಗಿ ಹೋಗಿತ್ತು. ಪದ್ಮಿನಿ ಅವಳ ಕೈ ಹಿಡಿದು ಕುರ್ಚಿಯಲ್ಲಿ ಕೂಡಿಸಿ ಬೇಗ ತನ್ನ ಕೋಣೆಗೆ ಹೋಗಿ ಒಂದು ಸೀರೆ, ಪೆಟಿಕೋಟ್, ಬ್ಲೌಸ್ ತಂದಳು. ಮೊದಲು ಸೀರೆ ಬದಲಾಯಿಸು ಚೆಲುವಿ. ಬೇಡ ಕಣವ್ವ, ಬಿಸ್ಲಾಗೆ ನಿಂತ್ರೆ ಹಾರೈತದೆ ಬಿಡಿ. ನಾನು ಹೇಳ್ದಂತೆ ಕೇಳು. ಮೊದಲು ಬಟ್ಟೆ ಬದಲಾಯಿಸು. ನಾಳೆ ಜ್ವರ ಗಿರ ಬಂದರೆ ಏನು ಗತಿ? ಬೇಡ ಬಿಡ್ರವ್ವ, ನಾನು ಹೇಳಿದಂತೆ ಕೇಳು. ಮೊದಲು ಬಟ್ಟೆ ಬದಲಾಯಿಸು. ಅವಳು ಬಟ್ಟೆ ಬದಲಾಯಿಸಿ ಬಂದಳು. ತಿಂಡಿ ತಿಂದಾಯ್ತಾ?
ಇಲ್ಲ ಕಣ್ರವ್ವ. ಪದ್ಮಿನಿ ಅಡಿಗೆ ಮನೆಗೆ ಹೋಗಿ ಒಂದು ತಟ್ಟೆಯಲ್ಲಿ 4 ಇಡ್ಲಿ ಚಟ್ನಿ ಹಾಕಿಕೊಂಡು ಬಂದಳು. ಇದನ್ನು ಬೇಗ ತಿನ್ನು, ಭಟ್ರು ಕಾಫಿ ಕೊಡ್ತಾರೆ, ಡಾಕ್ಟರ್ ಹತ್ರ ಹೋಗಿ ಬರೋಣ. ಬೇಡ ಕಣವ್ವ, ಚೆಲುವಿ ದೇವರ ಕೋಣೆಯಲ್ಲಿದ್ದ ಗಾಯತ್ರಿ ದೇವಿಯತ್ತ ನೋಡುತ್ತಾ ಹೇಳಿದಳು. ಅಷ್ಟು ಜೋರಾಗಿ ಬಿದ್ದಿದೀಯಾ? ಮಗುಗೆ ಏನಾಗುತ್ತೋ ಅನ್ನುವ ಹೆದರಿಕೆ ಬೇಡ್ವಾ? ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ಹೋಗೋಣ. ಪದ್ಮಿನಿ ಸ್ನಾನ ಮಾಡಿ ತಿಂಡಿ ತಿಂದ ಶಾಸ್ತ್ರ ಮಾಡಿ ಚೆಲುವೆಯನ್ನು ಕರೆದುಕೊಂಡು ಹೊರಟಳು. ಪ್ರಮೋದ್ ಕಾರು ತೆಗೆದುಕೊಂಡು ಹೋಗಿದ್ದ ಆಟೋದಲ್ಲಿ ಹೋಗಬೇಕಾಯಿತು. ಡಾಕ್ಟರ್ ಉಷಾದೇವಿ ಚೆಲುವಿಯನ್ನು ಪರೀಕ್ಷಿಸಿ ಹೇಳಿದರು. ಗಾಬರಿಗೆ ಅವಕಾಶವಿಲ್ಲ, ತುಂಬ ವೀಕ್ ಆಗಿದ್ದಾಳೆ. ಕೆಲವು ಟ್ಯಾಬ್ಲೆಟ್ಸ್ ಟಾನಿಕ್ ಬರ್ಕೊಡ್ತೀನಿ, ದಿನ ತೆಗೆದುಕೊಳ್ಳಲಿ ಎಂದರು. ಪದ್ಮಿನಿ ಅವಳನ್ನು ಮನೆಗೆ ಬಿಟ್ಟು ಬರುವ ವೇಳೆಗೆ ಗಾಯತ್ರಿ ದೇವಿ ಅವಳ ಬರುವಿಕೆಗಾಗಿ ಕಾದಿದ್ದರು. ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಯಾಕತ್ತೆ ಹಾಗೆ ಕೇಳ್ತಿದ್ದೀರಾ? ಬೆಳಗ್ಗೆಯಿಂದ ನೀನು ಏನೇನು ಮಾಡಿದೆ ಅಂತ ಜ್ಞಾಪಿಸ್ಕೋ, ತಿಳಿಯುತ್ತೆ. ಚೆಲುವಿ ನಮ್ಮ ಸರಿಕಳ, ಅವಳ ಸೀರೆ ಒದ್ದೆಯಾಯಿತು ಅಂತ ಬೇರೆ ಸೀರೆ ಯಾಕೆ ಕೊಟ್ಟೆ? ಅವಳನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವ ಅವಶ್ಯಕತೆ ಏನಿತ್ತು? ಡಾಕ್ಟರ್ ನಿಮ್ಮ ಚಿಕ್ಕಪ್ಪನ ಮಗಳ, ಅವರು 50 ರು ತಗೊಂಡ್ರು ತಾನೆ, ದುಡ್ಡೇನು ಆಕಾಶದಿಂದ ಉದುರುತ್ತಾ? ಪದ್ಮಿನಿಗೆ ಅವರ ಪ್ರಶ್ನೆಗಳನ್ನು ಕೇಳಿ ಅಸಹ್ಯವಾಯಿತು. ಅವಳು ಉತ್ತರಿಸದೆ ಸೋಫಾದಲ್ಲಿ ಕುಳಿತು ಭಟ್ರೆ ಎಂದಳು. ಅವರಿಲ್ಲ. ನೀನಿಲ್ಲಿರೋದು ಮಹಾರಾಣಿ ತರಹ ದರ್ಬಾರು ಮಾಡೋದಿಕ್ಕಲ್ಲ. ನೀನು ಈ ಮನೇಲಿ ಏನೇ ಕೆಲಸ ಮಾಡಬೇಕಾದ್ರೂ ನನ್ನ ಪರ್ಮಿಷನ್ ತೆಗೆದುಕೊಳ್ಬೇಕು. ನೋಡಿ, ಮಾನವೀಯತೆ ದೃಷ್ಟಿಯಿಂದ ನಾನು ಚೆಲುವಿಗೆ ಸೀರೆ ಕೊಟ್ಟೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಇದರಲ್ಲಿ ತಪ್ಪೇನಿದೆ? ಶ್ರೀಮಂತಿಕೆ ಇದ್ರೆ ಸಾಲದು, ಶ್ರೀಮಂತ ಹೃದಯನೂ ಇರಬೇಕು. ನಿನ್ನಿಂದ ನಾನು ಪಾಠ ಕಲಿಯಬೇಕಿಲ್ಲ. ಆದ್ದರಿಂದಲೇ ಹೇಳಿರೋದು, ನಮ್ಮ ಸರಿಸಮಾನಸ್ಕರಲ್ಲಿ ಸಂಬಂಧ ಬೆಳೆಸಬೇಕು ಅಂತ. ನೀನು ನಿಮ್ಮ ಮನೆಯಲ್ಲಿ ಇದ್ದಂತೆ ಇರಲಿಕ್ಕಾಗಲ್ಲ. ಈ ಮನೆಯ ಸೊಸೆಯಾಗಿ ನೀನು ನಿನ್ನ ಗೌರವ ಉಳಿಸಿಕೊಳ್ಳಬೇಕು. ಬಡವರ ಬಂಧು ಅಂತ ಸನ್ಮಾನ ಮಾಡಿಸಿಕೊಂಡ ನಿಮ್ಮ ಬಾಯಲ್ಲಿ ಇಂತಹ ಮಾತುಗಳು ಬರಬಾರದು. ನಾನು ಹಿಂದೆನೇ ಹೇಳಿದ್ದೇನೆ, ನಾನು ಕೆಲಸದಾಳಲ್ಲ, ಈ ಮನೆಯ ಸೊಸೆ. ನಿನಗೆಷ್ಟು ಹೇಳಿದ್ರೂ ಅರ್ಥವಾಗಲ್ಲವಲ್ಲ. ಬೀದಿ ಭಿಕಾರಿಗಳ ಮನೆಯಿಂದ ಹೆಣ್ಣು ತಂದರೆ ಹೀಗೆ ಆಗೋದು. ಅತ್ತೆ, ನಾಲಿಗೆಯ ಮೇಲೆ ಹತೋಟಿ ಇರಲಿ. ನಾನು ಬೀದಿ ಭಿಕಾರಿಯಲ್ಲ. ನಮ್ಮ ತಂದೆ ಯಾವತ್ತೂ ನಿಮ್ಮ ಮುಂದೆ ನಿಂತು ನನ್ನ ಮಗಳನ್ನು ಸೊಸೆಯಾಗಿ ಸ್ವೀಕರಿಸಿ ಅಂತ ಬೇಡಲಿಲ್ಲ. ಇನ್ನೂ ಒಂದು ಮಾತು, ಬೀದಿ ಭಿಕಾರಿಗಳು ಕೂಡ ತಾವು ತಂದಿದ್ದನ್ನು ಹಸಿದವರಿಗೆ ಹಂಚಿ ತಿನ್ನುತ್ತಾರೆ. ಆ ದೃಷ್ಟಿಯಲ್ಲಿ ಅವರು ನಿಮಗಿಂತ ವಾಸಿ. ಮುಚ್ಚು ಬಾಯಿ. ನೀನು ಸೀತಮ್ಮನ ಮಗಳು ಅನ್ನುವ ಒಂದೇ ಕಾರಣದಿಂದ ಇಷ್ಟು ದಿನ ಬಾಯಿ ಮುಚ್ಚಿಕೊಂಡಿದ್ದೆ. ಈ ದಿನ ಬಾಯಿ ಬಿಟ್ಟು ಹೇಳ್ತೀನಿ ಕೇಳು. ನೀನಲ್ಲ, ನಿನ್ನ ನೆರಳು ಕಂಡರೂ ನನಗಾಗಲ್ಲ. ನಿನ್ನ ತವರಿನವರನ್ನು ಕಂಡರೆ ನನ್ನ ಮೈ ಉರಿಯುತ್ತೆ. ನನ್ನ ಮಗನ ಬಾಳನ್ನು ಹಾಳು ಮಾಡಿದ ನಿನ್ನನ್ನು ನಾನು ಎಂದೂ ಕ್ಷಮಿಸಲ್ಲ. ಇಲ್ಲಿರೋದು ನನ್ನ ಗಂಡ ಬೆವರು ಸುರಿಸಿ ಸಂಪಾದಿಸಿರುವ ಆಸ್ತಿ. ನಿನಗೆ ಈ ಮನೆಯ ಹುಲ್ಲು ಕಡ್ಡಿಯೊಂದನ್ನು ಕೂಡ ದಾನ ಮಾಡುವ ಅಧಿಕಾರವಿಲ್ಲ. ಗಾಯತ್ರಿ ದೇವಿ ಆವೇಶದಿಂದ ಕೂಗಿದರು. ಪದ್ಮಿನಿ ರೂಮು ಸೇರಿ ಮಂಚದ ಮೇಲೆ ಉರುಳಿ ಬಿಕ್ಕಿದಳು. ಅವಳಿಗೆ ತನ್ನ ಮೇಲೆ ಒಂದು ರೀತಿಯ ಜಿಗುಪ್ಸೆ ಮೂಡಿತು. ಈ ಸುಖಕ್ಕಾಗಿ ನಾನು ಪ್ರಮೋದ್ನ ಕೈ ಹಿಡಿದೆನಾ? ಈ ರೀತಿ ಎಷ್ಟು ದಿನ? ಈ ಮನೆಯ ಸೊಸೆಯಾಗಿ ನನಗೆ ಯಾರಿಗೂ ಸಹಾಯ ಮಾಡುವ ಸ್ವಾತಂತ್ರ್ಯವಿಲ್ಲವೇ? ಛೇ, ನನ್ನದೆಂತಹ ಬಾಳು! ಗಾಯತ್ರಿ ದೇವಿ ಪ್ರಮೋದ್ ಬಂದ ಮೇಲೆ ಪದ್ಮಿನಿ ರಾಮಾಯಣ ಮಾಡಬಹುದೆಂದುಕೊಂಡಿದ್ದರು. ಆದರೆ ಹಾಗೇನೂ ಆಗಲಿಲ್ಲ. ಒಂದು ಮಧ್ಯಾಹ್ನ ಪದ್ಮಿನಿ ಏನೋ ಓದುತ್ತಾ ತನ್ನ ರೂಮ್ನಲ್ಲಿ ಕುಳಿತಿದ್ದಾಗ ಗಾಯತ್ರಿ ದೇವಿಯ ಗೆಳತಿ ರುಕ್ಮಿಣಮ್ಮ ಆಗಮನವಾಯಿತು. ಪದ್ಮಿನಿ ಹೊರಗೆ ಬಂದು ಅವರನ್ನು ಮಾತನಾಡಿಸಿ ಅತ್ತೆ ಬಂದ ಮೇಲೆ ಒಳಗೆದ್ದು ಹೋದಳು. ನಿಮ್ಮ ಸೊಸೆ ಈಗ ಹೇಗಿದ್ದಾಳೆ? ನಮ್ಮನೆಗೆ ಬಂದ ಮೇಲೆ ಅವಳಿಗೆ ಅತಿ ಸೋಮಾರಿತನ ಬಂದು ಬಿಟ್ಟಿದೆ. ಮನೇಲಂತೂ ಮಾಡೋಕ್ಕೆ ಕೆಲಸವಿಲ್ಲ. ಹೊರಗಡೆಯಾದರೂ ಕೆಲವು ಹವ್ಯಾಸಗಳನ್ನಿಟ್ಕೋ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ. ನಾನು ಈ ವಯಸ್ಸಿನಲ್ಲಿ ಸಂಘ ಸಂಸ್ಥೆ ಅಂತ ಒದ್ದಾಡ್ತಿಲ್ವೇ? ನನ್ನ ಸೊಸೆಯಾಗಿ ಇವಳಿಗೆ ಸಮಾಜ ಸೇವೆಯಲ್ಲಿ ಆಸಕ್ತಿನೇ ಇಲ್ಲವಲ್ಲ. ಏನು ಮಾಡೋದು? ನೀವೇ ಕೊಂಚ ಬುದ್ಧಿ ಹೇಳಿ. ಅಯ್ಯೋ, ನಾನು ಬುದ್ಧಿ ಹೇಳಿದರೂ ಅವಳಿಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಬಡವರ ಮನೆ ಹುಡುಗಿಯರೇ ಹಾಗೆ. ತಾವು ಮಾಡಲ್ಲ, ಬೇರೆಯವರಿಗೂ ಮಾಡಕ್ಕೆ ಬಿಡೋದಿಲ್ಲ. ಯಾವಾಗಲೂ ಬೇಜಾರು ಅಂತಿರುತ್ತಾಳೆ. ನಮ್ಮ ಸಮಾಜದಿಂದ ರೋಗಿಗಳಿಗೆ ಹಣ್ಣು ಹಂಚುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆವಲ್ಲ, ಆಗ ಇವಳನ್ನು ಕರೆದೆ. ಆದರೆ ಬರಲ್ಲ ಅಂದುಬಿಟ್ಟಳು. ಒಂದು ಮಗುವಾದರೆ ಎಲ್ಲ ಸರಿ ಹೋಗುತ್ತೆ ಬಿಡಿ. ದೇವರು ಯಾಕೋ ಇನ್ನೂ ಆ ವಿಚಾರದಲ್ಲಿ ಕರುಣೆ ತೋರಿಸೇ ಇಲ್ಲ.
ನನ್ನ ಮಗನ ಮದುವೆಯ ನಂತರ ಮದುವೆಯಾದವರಿಗೆಲ್ಲ ಮಕ್ಕಳಿವೆ. ಇವರು ಈಗಿನ ಕಾಲದವರು. ಪ್ಲ್ಯಾನಿಂಗ್ ಗೀನಿಂಗ್ ಅಂತ. ಛೇ, ಪ್ಲ್ಯಾನಿಂಗ್ ಬಡವರಿಗೆ, ನಿಮ್ಮಂತಹವರಿಗಲ್ಲ. ನೀವು ದೊಡ್ಡವರು. ಮಗ ಸೊಸೆಗೆ ಬುದ್ಧಿ ಹೇಳಿ. ನಿಮ್ಮ ಮನೆ ಯಾವಾಗಲೂ ನಂದ ಗೋಕುಲದಂತಿರಬೇಕು. ಪದ್ಮಿನಿಗೆ ಅವರ ಮಾತುಗಳೆಲ್ಲ ಕೇಳಿಸಿದವು. ಮೆಲ್ಲಗೆ ಮಾತನಾಡಬೇಕೆಂಬ ಅಭಿಪ್ರಾಯ ಇಬ್ಬರಿಗೂ ಇದ್ದಂತೆ ತೋರಲಿಲ್ಲ. ಅತ್ತೆ ತಮಗೆ ಬುದ್ಧಿ ಹೇಳುವ ಮೊದಲೇ ತಾವು ಡಾಕ್ಟರ್ನನ್ನು ಭೇಟಿಯಾಗುವುದು ಒಳ್ಳೆಯದು ಅನ್ನಿಸಿತು. ಪದ್ಮಿನಿ ಪ್ರಮೋದ್ಗೆ ಹೇಳಿ ಹಠ ಮಾಡಿ ಪ್ರಸಿದ್ಧ ಗೈನಕಾಲಜಿಸ್ಟ್ ಡಾಕ್ಟರ್ ಪ್ರಿಸಿಲ್ಲಾ ಬಳಿ ಹೋದಳು. ಅವರು ಪದ್ಮಿನಿಯನ್ನು ಪರೀಕ್ಷಿಸಿ ಹೇಳಿದರು, ನನಗೆ ತಿಳಿದಂತೆ ನಿಮ್ಮಲ್ಲಿ ಯಾವ ತೊಂದರೆಯೂ ಇಲ್ಲ. ನಾನು ನನ್ನ ಕಸಿನ್ ಫರ್ನಾಂಡಿಸ್ಗೆ ಒಂದು ಲೆಟರ್ ಕೊಡ್ತೀನಿ. ಅವನ ಮಿಸೆಸ್ ಲೀಲಾ ಕೂಡ ಡಾಕ್ಟರ್. ನೀವಿಬ್ಬರು ಅಲ್ಲಿ ಟೆಸ್ಟ್ ಮಾಡಿಸಿಕೊಳ್ಳಿ. ಪ್ರಮೋದ್ ಫರ್ನಾಂಡಿಸ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡ. ಅವರು ಗುರುವಾರ ಬೆಳಗ್ಗೆ 9 ಗಂಟೆಗೆ ಬರಲು ಹೇಳಿದರು. ಡಾಕ್ಟರ್ ಲೀಲಾ ಪದ್ಮಿನಿಯ ತಪಾಸಣೆ ನಡೆಸಿದರು. ಫರ್ನಾಂಡಿಸ್ ಪ್ರಮೋದ್ಗೆ ಕೆಲವು ಟೆಸ್ಟ್ಗಳನ್ನು ಮಾಡಿದರು. ಇನ್ನೊಂದು ವಾರ ಬಿಟ್ಟು ಬನ್ನಿ, ಫಲಿತಾಂಶ ತಿಳಿಯುತ್ತದೆ ಎಂದರು. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.